ಎಲ್ರಿಗೂ ನಮಸ್ಕಾರ. ಈ ಸಾಂಗ್ ನನಗೆ ಸರ್ ಫಸ್ಟ್ ಟೈಮ್ ಕೇಳಿಸಿದಾಗ ಈ ಸಾಂಗ್ನ ಯಾವಾಗ ಶೂಟ್ ಮಾಡ್ಬೇಕಂತಾನೆ ಅಂದ್ಕೊಂಡಿದ್ದೆ ಹೊರತು ಅದಿನ್ನೂ ಟ್ರ್ಯಾಕ್ ವಾಯ್ಸ್ ಇತ್ತು. ಸೊ ಇನ್ನೂ ಅದಕ್ಕೆ ಸರ್ ಹೇಳಿದ್ರು ಸೋನು ನಿಗಮ್ ಮಾಡಬೇಕು, ಶ್ರೇಯಾ ಘೋಷಾಲ್ ಬೇಡ ಮಾಡಬೇಕು ಅಂತ. ಅವ್ರದ್ದು ಎಲ್ಲ ಆರ್ಟ್ಸ್ ಆಮೇಲೆ ಫೈನಲ್ ವರ್ಷನ್ ಬಂದಾದ್ಮೇಲೆ ಶೂಟಿಂಗೇ ಕಾಯ್ತಿತ್ತು. ಬಿಕಾಸ್ ಸರ್ ಹೆಂಗಂದ್ರೆ ಒಂದು ವಿಜುವಲ್ ಕೊಟ್ಬಿಟ್ಟಿದ್ರು, ಈ ಥರನೇ ಶಾರ್ಟ್ಸ್ ತೆಗಿಬೇಕು, ಈ ಥರನೇ ಒಂದು ವಿಜುವಲ್ ಇರುತ್ತೆ. ಸೊ ಈ ಥರ ಶೂಟ್ ಮಾಡಿದರೆ ಒಂದು ಇಟ್ ಬಿ ಅ ವಿಜುವಲ್ ಟ್ರೀಟ್ ಅಂತ. ಸೊ ಸಾಂಗ್ ಹಂಗೆ ಬಂದಿದೆ. ಸೊ ಈ ಸಾಂಗ್ ಸಕ್ಸಸ್ಗೆ ಎಲ್ಲ ಆಡಿಯನ್ಸ್ಗೆ ನೋಡಿ ಖುಷಿ ಪಟ್ಟಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ತುಂಬ ಥ್ಯಾಂಕ್ಸ್. ಹಾಗೂ ಮೀಡಿಯಾದವ್ರಿಗೆ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಅದಕ್ಕಿಂತ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ಈ ಸಾಂಗ್ಗೆ ರವಿ ಸರ್ ಅವರು ಬಿಗ್ ಬಾಸ್ ಬಂದಿದ್ರು ನಮ್ಮ ಜೊತೆ. ಸೊ ಅಲ್ಲೊಂದು ಮ್ಯಾಸಿವ್ ಲಾಂಚ್ ಅಂತಲೇ ಹೇಳ್ಬೋದು ಸಾಂಗ್. ಇದಕ್ಕೆ ಯಾವುದೋ ಆಗಿರಲಿಲ್ಲ ಅನ್ಕೋತೀನಿ ಆ ಥರ. ಸೊ ಥ್ಯಾಂಕ್ಸ್ ಟು ಬಿಗ್ ಬಾಸ್ ಟೀಮ್ ಆ್ಯಂಡ್ ರವಿ ಸರ್. ಯೂಶ್ವಲಿ ರವಿ ಸರ್ ಹೋಗಲ್ಲ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಜೊತೆ ಬಿಗ್ ಬಾಸ್ ಬಂದು ನಾನು ರವಿ ಸರ್ ಹೋಗಿದ್ವಿ. ಸೊ ಅಲ್ಲಿ ಫಸ್ಟ್ ಸಾಂಗ್ ಲಾಂಚ್ ಆಯಿತು. ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ ಇಷ್ಟಪಟ್ಟರು. ನಾವು ಡ್ಯಾನ್ಸ್ ಮಾಡಿದ್ವಿ. ಸೊ ಅದು ಎಷ್ಟೊಂದು ಏರ್ ಆಗಿದೆ. ಸೊ ಅಲ್ಲಿಂದನೇ ನಮ್ಮ ಫಸ್ಟ್ ಸಕ್ಸಸ್ ಸ್ಟಾರ್ಟ್ ಆಗಿದ್ದು. ಬಿಕಾಸ್ ಅದು ಶೋ ಬರೋಕ್ಕಿಂತ ಮುಂಚೆ ಪ್ರೀವಿಯಸ್ ಲೈವ್ ಬಂದಿದ್ದು ವೈರಲ್ ಆಗೋಯ್ತು. ಯಾವುದೋ ಒಂದು ಮೂವಿ ಟೀಮ್ ಬಂದಿದೆ, ಈ ಸಾಂಗ್ ಪ್ಲೇ ಆಗಿದೆ ಅಂತ. ಸೊ ಅವತ್ತು ನಾವು ಲಾಂಚ್ ಮಾಡಿದ್ವಿ. ಅಲ್ಲಿಂದ ಅದು ಐ ಥಿಂಕ್ ಒಂದು ಒಳ್ಳೆ ಓಪನಿಂಗ್ ತೊಗೊಂತು ಕರ್ನಾಟಕದಲ್ಲಿ ಒಬ್ಬರು ಹೊಸ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಆ್ಯಂಡ್ ಬಿಗ್ ಬಾಸ್ ಟೀಮ್. ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಲಡಾಖ್ ಹಾಗೆ ಸರ್ ಹೇಳ್ದಂಗೆ ತುಂಬ ಹೈ ಆಲ್ಟಿಟ್ಯೂಡ್ ಝೋನ್, 14,000 ಫೀಟಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. 17,000 ಫೀಟ್ ತನಕ ಶೂಟ್ ಮಾಡಿದ್ದೀವಿ. ಸೊ ಅಲ್ಲಿ ನಮ್ಮ ಮೈಂಡಲ್ಲಿ ಇದ್ದಿದ್ದು ಒಂದೇ, ಆಕ್ಸಿಜನ್ ಪ್ರಾಬ್ಲಮ್ ಅಂತ ಹೇಳ್ತಿದ್ರು, ಇದು ಮಾಡ್ತಿದ್ರು. ಸೊ ಅದಕ್ಕೆ ಏನೇನು ಬೇಕೋ ಅದು ನೆಸೆಸರಿ ಪ್ರಿಕಾಷನ್ಸ್ ತೊಗೊಂಡಿದ್ವಿ. ಬಟ್ ಅದು ಫಸ್ಟ್ ಡೇ ಆದಮೇಲೆ ಗೊತ್ತಾಗಿತ್ತು, ಅಲ್ಲಿ ಇರೋ ಲೋಕಲ್ಸ್ ಹೇಳ್ತಾರಲ್ಲ, ಐ ಮೀನ್ ನಮ್ಮ ಮೂವಿ ಡಿಪಾರ್ಟ್ಮೆಂಟ್ ಟೀಮ್, ಅಲ್ಲಿರೋ ಟೀಮವರು ಅಲ್ಲಿ ಸ್ಲೋ ವಾಕ್ ಪ್ರಿಫರ್ ಮಾಡೋದು, ಸ್ಲೋ ವಾಕ್ ಮಾಡಬೇಕು ಅಂತ, ಎಸ್ಪೆಷಲಿ ಪ್ಯಾಂಗಾಂಗ್ ಲೇಕ್ ಇದರಲ್ಲಿ. ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಓಡೇ ಬಿಟ್ಟಿದ್ದೀನಿ ಫುಲ್ಲು ನಾನ್ ಸ್ಟಾಪ್ ಆಗಿ. ಅಂದರೆ ಅದು ಮಧ್ಯ ಮಧ್ಯ ಬ್ರೇಕ್ ತೊಗೊಂಡು ರಿಕವರ್ ಆಗಿ ಇದು ಮಾಡ್ತಿದ್ದೆ. ಸೊ ಅಲ್ಲಿ ಶೂಟ್ ಮಾಡಬೇಕಾದ್ರೆ ನನಗೆ ಏನೂ ಅನಿಸಿಲ್ಲ. ನನಗೆ ಇದ್ದಿದ್ದು ಒಂದೇ ಮೈಂಡು, ಡೈರೆಕ್ಟರ್ ವಿಷನ್ನು ಮತ್ತು ರಾಹುಲ್ ಮಾಸ್ಟರ್ ವಿಷನ್ನು ಅದು ತಲೆ ಮೇಲೆ ಬರಲೇಬೇಕು. ಇವಾಗ ನಾವು ಸುಸ್ತಾಗಿ ತೋರಿಸಿ ಇದು ಮಾಡಿದ್ರೆ ಅದು ಆಗಲ್ಲ. ಹಾಗೆ ರಾಶಿಕಾ ಶೆಟ್ಟಿ ಅವರು ಅಷ್ಟೇ, ಅವರು ಹಾಗೆ ಹೇಳ್ದಂಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದಾದ್ಮೇಲೂ ಇಲ್ಲ ಶೂಟ್ ಮಾಡಲೇಬೇಕು ಅಂತ ಬಂದಿದ್ರು. ಅದು ಸ್ವಲ್ಪ ಚಾಲೆಂಜಿಂಗ್. ಬಿಕಾಸ್ ಅಲ್ಲಿ ಬೇರೆ ಮೂವಿ ಮಾಡಿದವರೆಲ್ಲ ಯೂಶಲಿ 2 ಶೆಡ್ಯೂಲ್ಸ್ ಮಾಡ್ತಾರಂತೆ, ಒಂದು ಬೆಳಗ್ಗೆ ಈವ್ನಿಂಗು, ಮಧ್ಯಾಹ್ನ ಶೂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಕ್ಸಿಜನ್ ರೀಸನ್, ಮೇನ್ ರೀಸನ್. ಹಾಗೂ ರಾಹುಲ್ ಮಾಸ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವು ಸಾಂಗ್ ಹೋಗಿಂತ ಪ್ರೀವಿಯಸ್ 20 ಡೇಸ್ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿದ್ದೀವಿ. ಸೊ ನೀವಾಗಲೇ ಒಂದು ನೋಡಿರ್ಬೋದು, ಇಲ್ಲಿ ರಾಶಿಕನ್ನ ಇಟ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಒಂದು ಡ್ರೋನ್ ಶಾಟ್ ರೋಲ್ ಆಗಿದೆ. ಅದು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 2 ಮಿನಿಟ್ಸ್ ಮೇಲೆ ಶೂಟ್ ಆಗಿರೋದು. ಆ ಶೂಟ್ಗಿಂತ ಮುಂಚೆ ನಾವು ಫುಲ್ ಓಡ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ ನಾನ್ ಸ್ಟಾಪ್ ಓಡಿ, ಅದು ಸುಸ್ತಾಗಿ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಸಾಂಗ್ ನೋಡ್ತಿದ್ರೆ ಅದು ಅವೆಲ್ಲ ಏನು ಇಲ್ಲ ಅನಿಸುತ್ತೆ. ಜನ ತೋರಿಸಿರೋ ಪ್ರೀತಿಗೆ ಎಲ್ಲ ಜನತೆಗೂ ತುಂಬ ಥ್ಯಾಂಕ್ಸ್. ಆ್ಯಡ್ ಆಯಿತು, ಹಂಗೆ ಆ್ಯಡ್ ಆಯಿತು. ನೆನೆಸ್ಕೊಂಡಾಗ ಇದನ್ನು ಯಾರು ಬರ್ತಾ ಚೆನ್ನಾಗಿರುತ್ತೆ, ಕವಿರಾಜ್ ಅವ್ರು ಬರ್ತಾ ಚೆನ್ನಾಗಿರುತ್ತೆ ಅನ್ಸುತ್ತಾ. ಇಮಿಡಿಯೇಟ್ ಕವಿರಾಜ್ ಅವ್ರು ಕರೆದು ಕಂಪೋಸಿಂಗಲ್ಲೇ ಅದು ಆಡು ಶುರುವಾಗೋಯಿತು. ಇಲ್ಲಿ ನನಗೆ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಎವ್ರಿ ಡೇ ಕಾಲ್ಸ್ ಬರ್ತಾಯಿತ್ತು. ಒಂದು ಕಡೆ ಖುಷಿ, ಭಾಷೆ ಗೊತ್ತಿಲ್ಲದೆ ಇರೋರು ಕೂಡ ಈ ಹಾಡನ್ನು ಈಸಿಯಾಗಿ ಆಡ್ತಾಯಿದ್ರು. ಎಷ್ಟೋ ಒಂದು ಇನ್ಸಿಡೆಂಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಹೊಸಕೋಟೆಯಿಂದ ಫೋನ್ ಮಾಡಿದ್ದ ನನಗೆ, ಸರ್ ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈ ವಾಡೇ ಕೇಳ್ತಾ ಇರ್ತೀನಿ ಸರ್, ನನಗೆ ಈ ವಾಡು ಅಂತ, ನಿಮ್ಮನ್ನು ನೋಡ್ಬೇಕು ಸರ್, ನಾನು ಬರಬೇಕು ಅಂತ. ನಾನು ಕೇಳಿದೆ, ಸರ್ ನನಗೆ 2 ಕಾಲಿಲ್ಲ ಸರ್, ನಾನೇ ಡ್ರೈವ್ ಮಾಡ್ಕೊಂಡು ಬರ್ತೀನಿ ಸರ್, ನನ್ನ ಕಾರ್ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ. ಬೇಡಪ್ಪ ನಾನೇ ಬರ್ತೀನಿ ಅಲ್ಲಿಗೆ. ಅಂದರೆ ತುಂಬ ಜನರು ಮ್ಯೂಸಿಕ್ ಲವರ್ಸು ಅವರ ಇನ್ನೊಬ್ರು ಹೇಳಿದ್ರು, ನಾವು ಸಾಯಕ್ಕೆ ಹೋಗ್ತಾ ಇದ್ವಿ, ಬದುಕ್ತಾ ಇದ್ದೀನಿ ಸರ್. ಈ ಥರ ಎಲ್ಲ ತುಂಬ ಅವರವರ ಪ್ರಾಕ್ಟೀಸ್ ಹೇಳೋಕ್ಕೆ ಶುರು ಮಾಡಿದಾಗ ನನಗೆ ಖುಷಿ ಆಯಿತು. ಆಹಾ, ಒಳ್ಳೆಯ ಕೆಲಸ ಮಾಡಿದ್ದೀವಿ. ಆ ರೀತಿಲಿ ಒಂದು ಡೈಲಿ ಒಂದು ಕೆಲಸ ಮಾಡ್ತಾನೆ. ನನ್ನ ಸೀನಿಯರ್ ಮ್ಯೂಸಿಷಿಯನ್ ಶ್ರೀನಿವಾಸ್ ಅಂತ ಅವರು, ನೀವೇನು ಕೇಳಿದ್ರೆ ಗಿಟಾರ್ ಪೋರ್ಷನ್ಸ್ ಅದು ಅವ್ರು ಮುಗಿಸಿದ್ದಾರೆ.
ಮತ್ತೆ ವಾಯ್ಸಸ್, ಬ್ಯಾಕಿಂಗ್ ವಾಯ್ಸಸ್ ಕುಶಲ ಅವರು ಅಂತಿದ್ದಾರೆ. ಶಿ ಇಸ್ ಹೈಯೆಸ್ಟ್ ಲರ್ನ್ಡ್. ಅವ್ರನ್ನೆಲ್ಲ ಆಮೇಲೆ ಸ್ಟೇಜ್ ಮೇಲೆ ಕರೆಸಿ ಅವರವರ ಅನಿಸಿಕೆಗಳನ್ನ ದಯವಿಟ್ಟು ತಪ್ಪದೆ ನೀವು ಕೇಳಬೇಕು ಅಂತ ಅವರ ಅನಿಸಿಕೆನ ಅನ್ಕೊಂಡಿದ್ದೀನಿ. ಮತ್ತೆ ನಾನೇ ಬೀಯಿಂಗ್ ಎ ಸೌಂಡ್ ಇಂಜಿನಿಯರ್, ಈ ಸಾಂಗ್ ನಾನು ಮಿಕ್ಸ್ ಮಾಡಿಲ್ಲ. ಐ ವಾಂಟೆಡ್ ಅನದರ್ ಟೆಕ್ನಿಷಿಯನ್ ಟು ಮಿಕ್ಸ್ ಅಂತ ಅಂದಾಗ ಐ ಕಾಲ್ಡ್ ನವೀನ್. ಸೊ ನವೀನ್ ಅವರು ಈ ಸಾಂಗ್ನ ಮಿಕ್ಸ್ ಮಾಡಿದ್ದಾರೆ. ಮತ್ತೆ ಡೆವಲಪ್ ಆಯಿತು, ಇದು ಹೆಂಗೆ ಮಾಡೋಣ, ಈ ಸಾಂಗ್ನ ಇಷ್ಟು ಚೆನ್ನಾಗಿ ಬಂದಿದೆ ಅಂದಾಗ ಈ ಸಾಂಗ್ನ ಮಾಸ್ಟರಿಂಗ್ ಬಂದು ಲಂಡನಲ್ಲಿ ಮಾಡೋಣ ಅಂತ ಲಂಡನ್ ಸ್ಟುಡಿಯೋದಲ್ಲಿ ಈ ಸಾಂಗ್ ಮಾಸ್ಟರಿಂಗ್ ಮಾಡಿದ್ವಿ. ಮಿಕ್ಸಿಂಗ್ ಇಲ್ಲೇ ಮಾಡಿದ್ವಿ, ಮಾಸ್ಟರಿಂಗ್ ಅಲ್ಲಿ ಮಾಡಿದ್ವಿ. ಈ ಸಾಂಗ್ ತೊಗೊಂಡು ಶ್ರೇಯಾ ಘೋಷಾಲ್ ತಗೋದ್ವಿ. ಶ್ರೇಯಾ ಕೇಳ್ಬಿಟ್ಟು ಈ ವಾಟ್ ಕೇಳ್ಬಿಟ್ಟು ಅವರ PA ಹೇಳಿದ್ರು, ಪ್ಲೀಸ್ ಕ್ಯಾನ್ಸಲ್ ಆಲ್ ದೋಸ್ ನೆಕ್ಸ್ಟ್ ರೆಕಾರ್ಡಿಂಗ್ಸ್. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಮೈ ದಿಸ್ ಪ್ರೆಸೆನ್ಸ್. ಈ ಮೂಡ್ನ ನಾನು ಹಾಳು ಮಾಡ್ಕೊಂಡು ಇಷ್ಟಪಡಲ್ಲ, ಪ್ಲೀಸ್ ಕ್ಯಾನ್ಸಲ್ ಆಲ್ ದ ಸಾಂಗ್ಸ್ ಅಂತ ಹೇಳಿ ಅವರು ನೆಕ್ಸ್ಟ್ ರೆಕಾರ್ಡಿಂಗ್ ಎಲ್ಲ ಕ್ಯಾನ್ಸಲ್ ಬಿಟ್ಟು ಆರಾಮ್ ನಮ್ಮ ಜೊತೆ ಕೂತ್ಕೊಂಡು TT ಆಡೋಣ ಬನ್ನಿ ಅಂತೆಲ್ಲ ಜಾಲಿ ಮಾಡ್ಕೊಂಡು ಕೂತ್ಕೊಂಡಿದ್ರು. ಮತ್ತೆ ಈ ಸಾಂಗ್ ಒಳಗೆ ನೀವೆಲ್ಲ ಯಾರು ಏನು ಸ್ಟ್ರಿಂಗ್ ಸೆಕ್ಷನ್ಸ್ ಕೇಳಿದ್ರು, ಅವರು ಜೋಸ್ನ ಅವ್ರು ಇದ್ದಾರೆ. ಶಿ ರೆಪ್ರೆಸೆಂಟ್ ಸ್ಟ್ರಿಂಗ್ ಸೆಕ್ಷನ್ ಪರವಾಗಿ ಅಷ್ಟು ಜನ 18 ಜನರು ಸ್ಟ್ರಿಂಗ್ ನುಡಿಸಿದ್ರು, ಅವ್ರ ಪರವಾಗಿ ಅವರು ಇದ್ದಾರೆ. ಬಿಗ್ ಥ್ಯಾಂಕ್ಸ್ ಟು ಯು ಆಲ್ಸೋ. ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎಕ್ಸೈಟೆಡ್ ಆಗಿದ್ದೀನಿ, ನನ್ನ ಮಾತಲ್ಲಿ ನನಗೆ ಮಾತು ಬರ್ತಾ ಇಲ್ಲ. ಈ ಸಕ್ಸಸ್ ನಮಗೆ ಎನ್ಕರೇಜಿಂಗ್ ಆಗಿರಲಿ ಅನ್ನೋದು ಒಂದೇ ನನ್ನ ಆಸೆ. ಸ್ವಲ್ಪ ಅದು ಔಟ್ಪುಟ್ ಇಷ್ಟು ಬ್ಯೂಟಿಯಾಗಿ ಬಂತು. ಸೊ ಅದರಲ್ಲೂ ನಮ್ಮ ಆರ್ಟಿಸ್ಟ್ ರಿಶ್ವಿನ್ ಸರ್ ಆಗಿರ್ಬೋದು, ರಾಶಿಕಾ ಶೆಟ್ಟಿ ಅವರಾಗಿರ್ಬೋದು. ಸೊ ಸರ್ ಹೇಳ್ದಂಗೆ ಫಸ್ಟ್ ಲಾಸ್ಟ್ ಡೇ ಇನ್ನೇನು ಶೂಟ್ ಕಂಪ್ಲೀಟ್ ಆಗಬೇಕು, ಒಂದು ಹಾಫ್ ಡೇ ಇಲ್ಲವೇ ಇಲ್ಲ ಅವರು, ಬಿಕಾಸ್ ಹೆಲ್ತ್ ಇಶ್ಯೂ ಆಯಿತು. ಅವರ ಆಕ್ಸಿಜನ್ ಇಲ್ದಂಗೆ ರೀಸನ್ನಿಂದ ಹಾಫ್ ಡೇ ಶೂಟಿಂಗ್ ನಿಂತೋಯ್ತು. ಯಾರಿಗಾದ್ರೂ ಅನ್ಸುತ್ತೆ ನಾವು ಅಷ್ಟು ದೂರ ಹೋಗಾದ್ಮೇಲೆ ಒಂದು ಹಾಫ್ ಡೇಲಿ ಶೂಟಿಂಗ್ ನಿಂತೋಗುತ್ತೆ ಅಂತ ಅನ್ನೋದು ಅದೊಂದು ಭಯ ಇರುತ್ತೆ. ಸೊ ಅದು ಅದೇ ಥರ ಸಪೋರ್ಟಿವ್ ಆಗಿದ್ದು, ಡೆಡಿಕೇಶನ್ ಆಗಿದ್ದು, ಹಾಸ್ಪಿಟ್ಲಿಗೆ ಹೋಗಿ ಬಂದು ಮತ್ತೆ ರೀಶೂಟ್ ಮಾಡಿದ್ರು. ಸೊ ಹಾಗೆ ಚಂದ್ರಶೇಖರ್ ಸರ್ ಆಗಿರ್ಬೋದು, DOP ಅವರು, ಒಂದು ಬ್ಲಾಕ್ ಇಲ್ಲಿಂದ ಆ ಕಡೆ ಶಿಫ್ಟ್ ಮಾಡಬೇಕು ಅಂತ ಅಲ್ಲಿ ಅಷ್ಟು ಹರಿ ಆಗಲ್ಲ, ಬಿಕಾಸ್ ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ಅಷ್ಟು ಸರಿ ಆಗಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಿ ನಾವು ಸರ್ ಕೇಳಿದ್ರು ಅವಾಗ ಎಷ್ಟು ದಿವಸ ಶೂಟ್ ಆಯಿತು ಅಂತ. ಸೊ ಕಂಪ್ಲೀಟ್ಲಿ ನಾವು ಹೇಳ್ಬೇಕಂದ್ರೆ ಒಂದು 3.5 days ಎಕ್ಸಾಕ್ಟ್ ನಾವು ಶೂಟ್ ಮಾಡಿದ್ವಿ. ಸೊ ಹಿಂಗಿರ್ಬೇಕಾದ್ರೆ ಟೀಮ್ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಹಾಗೆ ಕಾಸ್ಟ್ಯೂಮರ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ. ಸೊ ಇವಾಗ ನಾವೇನು ಈ ವಿಷನ್ ನೋಡಿದೀವೋ, ಸೊ ಇದಕ್ಕೆ ಮೇನ್ ರೀಸನ್ ಬಂದು ನಾಗಶ್ರೀ ಮೇಡಮ್ ಅವರು ಓಕೆ ಮಾಡಿ ಇದು ನಮಗೆ ಇದು ಮಾಡಿರಲಿಲ್ಲ ಅಂದಿದ್ರೆ ಇಷ್ಟು ಔಟ್ಪುಟ್. ಸಾಂಗ್ ಅಂತೂ ಸೂಪರ್ ಹಿಟ್. ರವಿಚಂದ್ರನ್ ಸರ್ ಭಾಳ ಖುಷಿ ಪಟ್ಟಿದ್ದಾರೆ ಆ ಸಾಂಗ್ ಕೇಳಿ, ಹಾಡು ಕೇಳಿ ಎಲ್ಲ. ಕಥೆನೂ ಕೂಡ ಅದ್ಭುತವಾಗಿದೆ. ಯಾಕೆ ಇದು ತಂದೆ ಮಗಳ ಒಂದು ಬಾಂಧವ್ಯ ಹೇಗಿರಬೇಕು, ಇವತ್ತಿನ ಇದರ ಸಮಾಜಕ್ಕೆ ಒಂದು ಮೆಸೇಜ್ ಅದರಲ್ಲಿ ಕೊಡುವಂಥ ಸಿನಿಮಾ ಇದೆ. ಹಾಗೆ ತಂದೆ ಬಗ್ಗೆನೂ ಕೂಡ ಮಗ ಇಟ್ಟುವಂಥ ಒಂದು ಇದು ಇದರಲ್ಲಿ ಎರಡೂ ಮೆಸೇಜ್ ಇದೆ. ಮತ್ತು ಹಾಗೆ ಹೀರೋಯಿನ್ದು ಲವ್ 3 ಇದರಲ್ಲಿ ಮಿಕ್ಸ್ ಇದ್ದಂಥ ಒಂದು ಸಿನಿಮಾ ಇದು. ನಾನು ಕತೆ ಬಂದು ನನಗೆ ಮನೆಗೆ ಹೇಳಿದಾಗ ನಾನು ಬಂದರು, ಸುಪ್ರೀತ್ ಅವರು ಡೈರೆಕ್ಟ್ ಪ್ರೊಡ್ಯೂಸರು ಕೇಳಿದ್ರು ಹೀಗೆ ಮಾಡೋಣ ಅಂತ ಕತೆ ಹೇಳಿದ್ರು. ನನಗೆ ನನ್ನದೇ ಆದಂಥ ಸ್ವಲ್ಪ ಸೆಂಟಿಮೆಂಟ್ ಕಣ್ಣೀರು ಬಂತು ಆ ಸ್ಟೋರಿ ಕೇಳ್ಬಿಟ್ಟು. ನಾನೇನು ಮಾತಾಡಲೇ ಇಲ್ಲ. ನನ್ನ ಮಗನೂ ಸ್ವಲ್ಪ ಕಣ್ಣೀರು ಬಂತು, ಅವನಿಗೂ ಕೂಡ ನನಗೂ ಬಂತು. ಈಗ ಚೆನ್ನಾಗಿದೆ ಬಿಡಪ್ಪ, ಒಳ್ಳೆ ನನ್ನ ಅಪೇಕ್ಷೆಯನ್ನು ಮನಸ್ಸಲ್ಲಿದ್ದಂಥ ನಮ್ಮ ತಂದೆ ಮೇಲೆ ನಾನು ಇದ್ದ ಪ್ರೀತಿ. ಹಾಗೆ ಅದನ್ನು ನನಗೆ ಕತೆ ಕೇಳಿದಾಗ ನನಗೆ ಅನ್ನಿಸ್ತು, ಹೌದು ಆಗಲಿ, ಏನಾರಾಗಲಿ ಮಾಡೋ ಒಳ್ಳೇದಾಗಲಿ ಅಂತೇಳಿ ಇವತ್ತು ಬಂದು ಒಳ್ಳೆ ಅದ್ಭುತವಾದಂಥ ಹಾಡು ಮುಖಾಂತರ ಈಗ ಪ್ರಚಾರ ಆಗ್ತಾ ಇದೆ. ಭಾಳ ತುಂಬ ಖುಷಿ ಇದೆ. ಹೀಗೆ ತಮ್ಮ ಆಶೀರ್ವಾದ ಮಾಧ್ಯಮ ಮಿತ್ರರು ಬೆಳೆಸಿ. ಆಮೇಲೆ ಈ ಇದು ಸಿನಿಮಾ ಪ್ರತಿಯೊಬ್ಬ ಮಕ್ಕಳು ವಯಸ್ಸಾದರಿಂದ ನೋಡುವಂಥ ಸಿನಿಮಾ, ಯಾವುದೇ ಒಂದು ಕೆಟ್ಟ ಇದಿಲ್ಲ. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ಪತ್ರಿಕಾ ವರ್ಗದವರಿಗೂ, ಸೋಷಿಯಲ್ ಮೀಡಿಯಾ ಹಾಗೂ ಯೂಟ್ಯೂಬರ್ಸ್ಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಪ್ಯಾರ್ ಸಿನಿಮಾ ಇದು ಪ್ಯಾರ್ ಅಂತ ಹೇಳ್ತಿದ್ದಾಗೆ ಪ್ರೀತಿಯ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ಹಿಂದಿ ಟೈಟಲ್ ಆಗಿರ್ಬೋದು, ಬಟ್ ಕನ್ನಡದಲ್ಲಿ ಯಾವುದೂ ಸಿಗಲಿಲ್ಲ ಅನ್ನೋದಕ್ಕೋಸ್ಕರ ಪ್ಯಾರ್ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಷ್ಟೇ. ಯಾಕಂದರೆ ಪ್ರೀತಿ, ಪ್ರೇಮ, ಪ್ರಣಯ ಇವೆಲ್ಲನೂ ಸಹಿತ ಬಂದಿದ್ದು, ಅದಕ್ಕೋಸ್ಕರ ಪ್ರೀತಿಗೆ ಸಂಬಂಧಪಟ್ಟಿದ್ದು ನೇಮ್ ಬೇಕು ಅಂತ ಹೇಳಿ ಪ್ಯಾರ್ ಅಂತ ಇಟ್ಕೊಂಡಿದ್ದು. ಇದಕ್ಕೆ ಮೊದಲನೇ ಆಶೀರ್ವಾದ ಮಾಡಿದ್ದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಅವರು ಇದಕ್ಕೆ ಒಪ್ಕೊಂಡಾಗ್ಲೇ ಅನ್ನಿಸ್ತು, ನಾವು ಪ್ಯಾರ್ ಅಂತ ಇಟ್ಟಿದ್ದಕ್ಕೂ ಟೈಟಲ್ ಇಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಅದು ಅವರು ಕೋಆಪ್ರೇಷನ್ ಆಗಲಿ, ಅವ್ರ ಸಪೋರ್ಟ್ ಆಗಲಿ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ತನಕ ಸಿನಿಮಾ ಬಂದಿರೋದಕ್ಕೆ ಕಾರಣ ಪ್ರಮೋಷನ್ ಆಗಲಿ ಪ್ರತಿಯೊಂದಕ್ಕೂ ಸಹಿತ ಅವರು ಮುಖ್ಯ ಕಾರಣರಾಗಿದ್ದಾರೆ.
ಅಷ್ಟು ಖುಷಿ ಇದೆ. ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಕ್ಕೂ ಒಪ್ಕೊಂಡಿದ್ದಕ್ಕೂ ತುಂಬ ಖುಷಿ ಇದೆ. ಇವಾಗ ಪ್ಯಾರ್ ಅಂತ ಸಿನಿಮಾ ಬಂದಾಗ ಮೇಯ್ನ್ ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಮ್ಯೂಸಿಕ್ ಅಂತ ಬಂದಾಗ ನಾನು ಫಸ್ಟು ಪಂಡಿತ್ ಸರ್ ಹತ್ರ ಡಿಸ್ಕಸ್ ಮಾಡಿ, ಮೊದಲನೇದಾಗಿ ಸಾಂಗ್ಗಳನ್ನ ಚೆನ್ನಾಗಿ ಇತ್ತು ಅಂತಂದರೆ ನಮಗೊಂದು ಸ್ಟೋರಿ ನಾವು ಸ್ಕ್ರೀನ್ ಪ್ಲೇ ಮಾಡೋದಕ್ಕಾಗಲಿ, ಆಮೇಲೆ ನಾವು ಸ್ಟೋರಿ ಯಾವ ರೀತಿ ಫಸ್ಟಿಂದ ಲಾಸ್ಟ್ ತನಕ ತೊಗೊಂಡೋಗೋದಕ್ಕಾಗಲಿ ಅದೊಂದು ಮೂಲ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಮ್ಯೂಸಿಕ್ ಕೇಳ್ತಾನೆ ಅದು ಚೆನ್ನಾಗಿತ್ತು ಅಂತ ನಾವು ಇನ್ನೂ ಸಹಿತ ಚೆನ್ನಾಗಿ ಶೂಟ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಅದನ್ನು ಹೇಳ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಮೊದಲನೇ ಡಿಸ್ಕಷನ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಆಗಿದ್ದರಿಂದ ತುಂಬ ಚೆನ್ನಾಗಿ ನಮಗೆ ಮ್ಯೂಸಿಕ್ ಮಾಡಿಕೊಟ್ರು.